ಬೆಳಗಾವಿ ಜಿಲ್ಲೆಯಾದ್ಯಂತ ಅಕ್ರಮವಾಗಿ ಮತ್ತೆ ಗಣಿಗಾರಿಕೆ ಮಣ್ಣು ಗಣಿಗಾರಿಕೆ ದಂಧೆ ಮತ್ತೆ ಈಗ ಪ್ರಾರಂಭವಾಗಿರುವಂಥದ್ದು. ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾದರೂ ಸಹ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ತೋರಿರುವಂಥದ್ದು. ಸದ್ಯ ನಾನಿದೀಗ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅವ್ರಕೋಡ ಗ್ರಾಮದ ಹೊರವಲಯದಲ್ಲಿರುವಂಥ ಕೃಷ್ಣಾ ನದಿಯ ದಡದಲ್ಲಿದ್ದೀನಿ. ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಕ್ರಮವಾಗಿ ಅವಿಹಿತವಾಗಿ ಮಣ್ಣು ಗಣಿಗಾರಿಕೆ ದಂಧೆ ನಡೀತಾ ಇದ್ರು ಸಹ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ಕಣ್ಮುಚ್ಚಿ ಕುಳಿತಿರುವಂಥದ್ದು. ಈ ಹಿಂದೆ ಅಶ್ವವೇಗ ನ್ಯೂಸ್ ಖುದ್ದಾಗಿ ರಿಯಾಲಿಟಿ ಚೆಕ್ ಮಾಡಿದ್ರು ಸಹ ಜಿಲ್ಲಾಡಳಿತ ಏನು ಕ್ರಮಗೊಳ್ಳೋದಕ್ಕೆ ಹಿಂದೇಡು ಸಹ ಹಾಕಿರುವಂಥದ್ದು. ಮಣ್ಣು ಗಣಿಗಾರಿಕೆ ಬಂದ್ ಆಗಿದೆ ಮಾತ್ರ ಅಂತ ಹೇಳಿ ಅಧಿಕಾರಿಗಳು ಸಹ ಮಾಧ್ಯಮಗಳಿಗೆ ಇಲ್ಲಿ ಹೇಳಿಕೆಯನ್ನು ಸಹ ನೀಡ್ತಾ ಇರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಂಜೆ ಆಗುತ್ತಿದ್ದಂತೆ ಮತ್ತೆ ಟಿಪ್ಪರ್ ಮತ್ತು ಜೆಸಿಬಿಗಳ ವಾಹನಗಳ ಗರ್ಜನೆ ಜೋರಾಗಿದ್ದರೂ ಸಹ ತಾಲೂಕಾಡಳಿತ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅನ್ನುವಂತೇಳಿ ವರ್ತನೆ ಸಹ ತೋರಿಸ್ತಾ ಇರುವಂಥದ್ದು. ಇದಕ್ಕೆ ರೈತರು ಸಹ ಆಕ್ರೋಶ ಸಹ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂತಂದ್ರೆ ಈ ಮಣ್ಣು ಗಣಿಗಾರಿಕೆಯಿಂದ ಪ್ರವಾಹ ಬಂದ ಸಂದರ್ಭದಲ್ಲಿ ಏನಂತಂದ್ರೆ ತೊಂದರೆ ಸಹ ಆಗ್ತಾ ಇರುವಂಥದ್ದು. ಇದೇ ಒಂದು ವಿಷಯದ ಕುರಿತು ನನ್ನ ಜೊತೆ ಮಾತನಾಡಕ್ಕೆ ರೈತ ಮುಖಂಡರಾಗಿರುವಂತಹ ಮಹಾದೇವ್ ಮರವಳ್ಳಿ ಇದ್ದಾರೆ. ಸರ್, ಎಷ್ಟು ದಿನ ಆಯ್ತು ಈ ಮಣ್ಣು ಗಣಿಗಾರಿಕೆ ನಡೀತಾ ಇದೆ, ಏನಂತ? ಸರ, ಇದು ಪ್ರತಿ ವರ್ಷ ಬೇಸಿಗೆಯಲ್ಲಿ ನಡೆಯತೈತಿ. ನಮ್ಮೊಂದು ಹೊಳಿ ದಂಡಿ ಒಂದು 7-10 ಊರಾಗ್ರಿ. ಆದ್ರೆ ಈ ವರ್ಷ ಒಂದು 8 ದಿವಸ ಆತ ಚಾಲೂ ಆಗಿ ಕಾಣಿಸ್ತೈತಿ. ಅದಕ್ಕೆ ಈ ತಾಲೂಕು ಆಡಳಿತ ಯಾವ ಕಾರಣಕ್ಕಾಗಿ ಮಣಿತಾರೋ ಗೊತ್ತಿಲ್ಲ. ಇದನ್ನ ಎಷ್ಟೋ ಪಾಪ ಮುಗ್ಧ ರೈತರು ಫೋನ್ ಹಚ್ಚಾಸ್ತಾರ, ನಮ್ದು ಹಿಂಗೆ ಆಗೈತ್ರಿ ಅಂತ ಹೇಳಿ. ಅದನ್ನು ಬಂದ ಕಾನೂನು ಕ್ರಮ ಕೈಕೊಂಡ ಈ ಫಲವತ್ತಾದ ಭೂಮಿಯನ್ನ ಅಲ್ಲೇ ಉಳಿಸುವಂತ ವ್ಯವಸ್ಥೆ ನಮ್ಮ ತಾಲೂಕು ಆಡಳಿತ ವಿಫಲ ಆಗೈತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ. ಸರ್, ಒಂದ್ ಕಡೆ ರೈತರು ಏನಾದರೂ ಒಂದ್ ಸ್ವಲ್ಪ ಅಕ್ರಮಗಳಲ್ಲಿ ಭಾಗಿಯಾದ್ರೆ ಕೇಸ್ ಹಾಕುವಂತ ಪ್ರಯತ್ನಗಳು ನಡೀತಾ ಇದಾವ. ಇಲ್ಲಿ ಅಕ್ರಮ ಟಿಪ್ಪರ್ಗಳು ಮತ್ತು ಜೆಸಿಬಿಗಳು ಗರ್ಜನೆ ಮಾಡ್ತಾ ಇದಾವ. ಇವ್ರ ಮೇಲೆ ಕ್ರಮ ಆಗ್ತಾ ಇಲ್ಲ, ಏನಾಗಿರ್ಬೋದು ಅಂತ? ಸರ, ಇದು ಯಾವುದು ನಮ್ಮ ತಾಲೂಕಾ ಜನರ ವಿಚಾರ ಮಾಡ್ಬೇಕು. ಯಾಕಂದ್ರೆ ಒಬ್ಬ ಬಡು ರೈತ ಒಂದು 4 ಟಿಪ್ಪರ್ ಇದನ್ನು ಟ್ರ್ಯಾಕ್ಟರ್ಲೆ ಎಲ್ಲೇ ಒಂದು ಗಾರಿ ಬಿದ್ದೈತಿ, ಜವಳಿ ಬಿದ್ದೈತಿ, ಒಕ್ಕಲ್ಲಾಕ ಹೋದಂದ್ರೆ ಅವಂಗೆ ಕೇಸ್ ಹಾಕಿ ಒಳಗೆ ಹಾಕಿ ಟ್ರ್ಯಾಕ್ಟರ್ಗಳು ಹಾಕ್ಯಾರು. ಈಗ ಬೇರೆ ಒಂದು ಯಾವುದಕ್ಕೋ ಬಿಸ್ನೆಸ್ಗೆ ಹೋಗ್ತೈತಿ, ಇಡೀ ತಾಲೂಕಾದ್ಯಂತ ಹೊಂಟೈತಿ. ಅದಕ್ಕೆ ಒಂದು ಕೇಸ್ ಹಾಕಿ ಅದಕ್ಕೆ ಕಡಿವಾಣ ಹಾಕಿ ಫಲವತ್ತಾದ ಭೂಮಿ ಉಳಿಸುವ ತಾಕತ್ತ ತಾಲೂಕು ಆಡಳಿತಕ್ಕೆ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಜಿಲ್ಲಾಡಳಿತಕ್ಕೆ ಕೊನೆಯದಾಗಿ ನೀವೇನು ಹೇಳ್ತೀರಂತ? ಸರ್, ಜಿಲ್ಲಾ ಆಡಳಿತಕ್ಕೆ ಈ ನದಿ ದಂಡಿ ಗ್ರಾಮಗಳ ಪ್ರಭಾವ ಬಂದ್ರೆ ದೊಡ್ಡ ಸಮಸ್ಯೆ ಆಕೈತಿ. ಯಾಕಂದ್ರೆ ಇದು ಮತ್ತೆ ಈಗ ಇಲ್ಲಿ ಗುಮ್ ಮಾಡಿರ್ತಾರೋ ಮಗ್ಲಾನ ಭೂಮಿನೂ ಕೆತ್ತಿ ಹೊಕ್ಕೈತಿ. ಅದರಿಂದ ಒಂದು ನದಿ ಬಂದ ಟೈಮ್ದಾಗೂ ತ್ರಾಸ, ಈ ಜನರಿಗೆ ತ್ರಾಸ ಐತಿ. ಸಿಕ್ಕಾಪಟ್ಟಿ ಟ್ರಿಪ್ಪರ್ಗಳು ಹೋಗುದು, ರಸ್ತೆಗಳು ಹಾಳ. ಮತ್ತು ಇದೆಲ್ಲ ಫಲವತ್ತಾದ ಭೂಮಿ, ನಮ್ಮ ಮುಂದಿನ ಮೊಮ್ಮಕ್ಕಳಿಗೆ ಅಜ್ಜ ಮುತ್ತರಿಗೆ ಮುಂದಿನ ಪೀಳಿಗೆ ಉಳಿಲಿ. ಜಿಲ್ಲಾ ಆಡಳಿತ SP ಅವರ DC ಅವರ ಎಚ್ಚೆತ್ತುಕೊಂಡ ಇದನ್ನ ಅಥಣಿ ತಾಲೂಕಾ ಕಡೆ ಲಕ್ಷ್ಯ ಕೊಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ಕೆ. ಇದಿಷ್ಟು ಏನಂತಂದ್ರೆ ರೈತ ಮುಖಂಡರ ಮಾತಾಗಿತ್ತು. ರೈತರು ಒಂದಿಷ್ಟು ಎಲ್ಲಾದರೂ ಮಣ್ಣನ್ನು ತೆಗೆದ್ರೆ ಕೇಸ್ ಹಾಕ್ತಾರೆ, ಅವಿಹಿತವಾಗಿ ಮಣ್ಣು ಗಣಿಗಾರಿಕೆ ಆಗ್ತಾರೆ, ಯಾಕೆ ಈ ಒಂದು ಮೌನವನ್ನು ವಹಿಸ್ತಾ ಇದ್ದಾರೆ ಅಂತೇಳಿ ಜಿಲ್ಲಾಡಳಿತದ ವಿರುದ್ಧ ತಮ್ಮ ಅನುಮಾನವನ್ನು ಸಹ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ಮೋಹನ್ ಜೊತೆ ಪ್ರಶಾಂತ್ ಸತ್ತಿ, ಅಶ್ವವೇಗ ನ್ಯೂಸ್, ಬೆಳಗಾವಿ.